ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕ್ ಸೇನೆ ವಿರುದ್ಧ ದೊಡ್ಡ ದಂಗೆ ಎದ್ದಿದ್ದು ಭಾರತ ಕಾಪಾಡುವಂತ ಬೃಹತ್ ಅಭಿಯಾನ ಶುರುವಾಗಿದೆ. ಮತ್ತೊಂದು ಕಡೆ ಬಿಷ್ಣೋಯಿ ಗ್ಯಾಂಗ್ಗೆ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಇತ್ತ ದೇಶದ ಹಲವು ಭಾಗಗಳಿಗೆ ಭಾರೀ ಮಳೆಯ ಅಲರ್ಟ್ ನೀಡಲಾಗಿದ್ದು, ಅತ್ತ ಮಮತಾ ಬ್ಯಾನರ್ಜಿ ವಿರೋಧಿಗಳಿಗೆ ಹೊಸ ಚಾಲೆಂಜ್ ಹಾಕಿದ್ದಾರೆ. ಎಲ್ಲವನ್ನ ಒನ್ ಬೈ ಒನ್ ನೋಡೋಣ. ಮೊದಲು ಪಿಒಕೆನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಮುಂದಕ್ಕೆ ಹೋಗೋಣ. ಪಾಕ್ ಸೇನೆ ವಿರುದ್ಧ ಪಿಒಕೆಯಲ್ಲಿ ನಡೀತಿರೋ ಪ್ರತಿಭಟನೆ ಮತ್ತಷ್ಟು ವಿಕೋಪಕ್ಕೆ ತಿರುಗಿದೆ. ಪಾಕ್ ಸರ್ಕಾರ ನಮಗೆ ದಿಗ್ಬಂಧನ ಹಾಕಿದೆ, ನಮ್ಮ ಮೇಲೆ ದೌರ್ಜನ್ಯ ನಡೆಸ್ತಿದೆ ಅಂತ ಹೇಳಿ ಪಿಒಕೆಯ 10 ಜಿಲ್ಲೆಗಳಲ್ಲೂ ಜನ ಬೀದಿಗಿಳಿದಿದ್ದಾರೆ. ಅಲ್ಲದೆ ಈ ಬಾರಿ ಭಾರತದ ಸಹಾಯ ಕೋರಿ ಬಹಿರಂಗವಾಗಿ ಮನವಿ ಮಾಡಿದ್ದಾರೆ. ಅನ್ನ, ನೀರು, ಔಷಧಿ ಇಲ್ಲದೆ ತತ್ತರಿಸಿರೋ ನಮಗೆ ಸಹಾಯ ಮಾಡಿ ಅಂತ ಭಾರತಕ್ಕೆ ಕೇಳ್ಕೊಂಡಿದ್ದಾರೆ. ಜೊತೆಗೆ ಭಾರತದೊಂದಿಗೆ ಮತ್ತೆ ಒಂದಾಗಬೇಕು ಅನ್ನೋ ಕೂಗು ಕೂಡ ಹೆಚ್ಚಾಗ್ತಿದೆ. ಇದರ ನಡುವೆ ಜೆಎಸಿ ನಾಯಕ ಸರ್ದಾರ್ ಅಮಾನ್ ಖಾನ್ರ ಮತ್ತೊಂದು ಭಾಷಣದ ವಿಡಿಯೋ ಈಗ ವೈರಲ್ ಆಗಿದೆ. ನಮ್ಮ ಕಡೆ ರೇಷನ್, ಮೆಡಿಸಿನ್ ಕೊರತೆ ಇದೆ. ಭಾರತದ ಪೂಂಚ್, ರಜೌರಿ ಜನ ನಮಗೆ ಸಹಾಯ ಮಾಡಿ ಅಂದಿದ್ದಾರೆ. ನಾವು ಗಡಿರೇಖೆ ದಾಟಿ ಭಾರತದ ಕಡೆಗೆ ಹೆಜ್ಜೆ ಇಡಬೇಕಾ ಅಂತ ಅಮನ್ ಖಾನ್ ಜನರನ್ನ ಕೇಳಿದ್ದಾರೆ. ಇದಕ್ಕೆ ಅಲ್ಲಿ ನೆರೆದಿದ್ದ ಸಾವಿರಾರು ಜನ ಹೌದು, ಹೆಜ್ಜೆ ಇಡೋಣ ಅಂತ ಜೋರಾಗಿ ಕೂಗಿದ್ದಾರೆ. ಪಾಕಿಸ್ತಾನ ಸರ್ಕಾರ ಗುಂಡು ಹಾರಿಸಿದ್ರೆ ನಮ್ಮ ಹತ್ರವೂ ಬೇರೆ ದಾರಿಗಳಿವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೊಂದೆಡೆ ಪ್ರತಿಭಟನಾಕಾರರು ಕೈಯಲ್ಲಿ ಬಿಳಿ ಬಾವುಟ ಹಿಡಿದು ಶಾಂತಿಯುತವಾಗಿ ರಸ್ತೆಗೆ ಇಳಿದಿದ್ದಾರೆ. ಸಾಮಾನ್ಯವಾಗಿ ಜುಲೈ 5ನ್ನ ಪಾಕಿಸ್ತಾನ ಕಾಶ್ಮೀರ ಐಕ್ಯತಾ ದಿನ ಅಂತ ಆಚರಣೆ ಮಾಡ್ತಾ ಇತ್ತು. ಆದರೆ ಈಗ ಅದೇ ದಿನ ಪಾಕಿಸ್ತಾನದ ವಿರುದ್ಧವೇ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಿದೆ. ಇನ್ನು ಈ ಒಟ್ಟಾರೆ ಪ್ರತಿಭಟನೆಯನ್ನ ಜಮ್ಮು ಕಾಶ್ಮೀರ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಜೆಎಸಿ ವಹಿಸಿಕೊಂಡಿದೆ. ಇನ್ನು ಎಂದಿನಂತೆ ಪಾಕ್ ಸರ್ಕಾರ ಪ್ರತಿಭಟನಾಕಾರನ್ನ ಹತ್ತಿಕ್ಕೋ ಕೆಲಸ ಮಾಡಿದೆ. ಪಿಒಕೆ ಹೋರಾಟಗಾರ ಶೌಕತ್ ನವಾಜ್ ಮೀರ್ ಸೇರಿದಂತೆ ಸುಮಾರು 600ಕ್ಕೂ ಹೆಚ್ಚು ಪ್ರತಿಭಟನಾಕಾರನ್ನ ಅರೆಸ್ಟ್ ಮಾಡಿದೆ. ಇದರ ನಂತರ ಅಲ್ಲಿನ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುತ್ತಲೇ ಹೋಗ್ತಿದೆ. ಇನ್ನು ಹೀಗೊಂದು ಕಡೆ ಪಿಒಕೆ ಹೊತ್ಕೊಂಡು ಉರಿತಿದ್ರೆ, ಅತ್ತ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತೆ ಕಾಶ್ಮೀರ ರಾಗ ಹಾಡಿದ್ದಾರೆ. ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಟರ್ಕಿ ನಮಗೆ ಬೆಂಬಲ ಕೊಡ್ತಿದೆ, ಹೀಗಾಗಿ ಟರ್ಕಿಗೆ ನಾವು ಆಭಾರಿ ಅಂತ ಹೇಳಿದ್ದಾರೆ. ಅಲ್ಲದೆ ಟರ್ಕಿಯ ಯಶಸ್ಸೇ ಪಾಕಿಸ್ತಾನದ ಯಶಸ್ಸು ಹಾಗೂ ಪಾಕ್ನ ಪ್ರಗತಿಯೇ ಟರ್ಕಿಯ ಪ್ರಗತಿ. ನಾವು ಸೈಪ್ರಸ್ ವಿಚಾರದಲ್ಲಿ ಟರ್ಕಿಗೆ ಬೆಂಬಲ ಕೊಡ್ತೀವಿ, ಹಾಗೆ ಅವರು ನಮಗೆ ಕಾಶ್ಮೀರ ಹೋರಾಟಕ್ಕೆ ಸಹಾಯ ಮಾಡ್ತಾರೆ ಅಂತ ಪಾಕ್ ಪಿಎಂ ಹೇಳಿದ್ದಾರೆ. ಇನ್ನೊಂದೆಡೆ ಪಾಕ್ ಸಚಿವ ಖ್ವಾಜಾ ಆಸಿಫ್ ಮಾನಸಿಕ ಅಸ್ವಸ್ಥ ಅಂತ ಭಾರತದ ಅಧಿಕಾರಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಇತ್ತೀಚೆಗೆ ಸೆಷಲ್ಸ್ ಪ್ರವಾಸಕ್ಕೆ ಹೋಗಿದ್ದ ಮೋದಿ ಅವರಿಗೆ ಅಲ್ಲಿನ ಸರ್ಕಾರ ಗಾರ್ಡಿಯನ್ ಆಫ್ ದಿ ಬ್ಲೂ ಹಾರಿಜಾನ್ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಆದರೆ ಪಾಕ್ನ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ಈ ಪ್ರಶಸ್ತಿಯನ್ನ ಪ್ರಧಾನಿ ಮೋದಿ ಭೇಟಿಗಾಗಿಯೇ ಉದ್ದೇಶಪೂರ್ವಕವಾಗಿ ಸೃಷ್ಟಿಸಲಾಗಿದೆ ಅಂತ ಆರೋಪ ಮಾಡಿದ್ರು. ಅಲ್ಲದೆ ಪ್ರಶಸ್ತಿ ಪತ್ರದ ಡ್ರಾಫ್ಟ್ ಕಾಪಿಲಿ ಅಕ್ಷರ ದೋಷಗಳಿದ್ದ ಬಗ್ಗೆನೂ ಮಾತನಾಡಿದ್ರು. ಇದೆಲ್ಲ ನೋಡ್ತಿದ್ರೆ ಇದು ಭಾರತಕ್ಕೆ ಅತ್ಯಂತ ಮುಜುಗರದ ಸಂಗತಿ ಅಂತ ಖ್ವಾಜಾ ವ್ಯಂಗ್ಯವಾಡಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಭಾರತದ ಅಧಿಕಾರಿಗಳು, ಪಾಕ್ ಸಚಿವ ಖ್ವಾಜಾ ಆಸಿಫ್ ಮಾನಸಿಕ ಅಸ್ವಸ್ಥ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಇಂಥವರಿಗೆ ಸಚಿವ ಸ್ಥಾನ ಕೊಟ್ಟಿರೋದು ಪಾಕಿಸ್ತಾನದ ದುಸ್ಥಿತಿಯನ್ನ ತೋರಿಸುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಅವರಿಗೆ ಬೇರೆ ಯಾವುದೇ ಕೆಲಸ ಇಲ್ಲ, ಹೀಗಾಗಿ ಗೊತ್ತಿಲ್ಲದ ವಿಚಾರಗಳ ಬಗ್ಗೆ ಸಿಲ್ಲಿ ಕಮೆಂಟ್ ಮಾಡ್ತಾ ಟೈಮ್ ಪಾಸ್ ಮಾಡ್ತಾರೆ. ಕೇವಲ ಹೊಟ್ಟೆ ಕಿಚ್ಚಿನಿಂದ ಈ ರೀತಿ ಮಾತಾಡ್ತಿದ್ದಾರೆ ಅಂತ ತಿವಿದಿದ್ದಾರೆ. ಇನ್ನು ಇತ್ತ ಸೆಷಲ್ಸ್ ಸರ್ಕಾರ ಕೂಡ ಖ್ವಾಜಾ ಆಸಿಫ್ಗೆ ಛೀಮಾರಿ ಹಾಕಿದೆ. ಮೋದಿಯವರ ಭೇಟಿಗೂ ಮುನ್ನವೇ ಈ ಪ್ರಶಸ್ತಿಯನ್ನ ನಮ್ಮ ದೇಶದ ಕಾನೂನಿನ ಅಡಿ ಅಧಿಕೃತವಾಗಿ ಅನುಮೋದಿಸಲಾಗಿದೆ. ಸಾಗರ ಸಂರಕ್ಷಣೆಗಾಗಿ ಮೋದಿಯವರಿಗೆ ಈ ಗೌರವ ನೀಡಲಾಗಿದೆ. ವೈರಲ್ ಆಗಿರೋ ಡ್ರಾಫ್ಟ್ ಕಾಪಿಲಿ ಕೆಲ ಅಕ್ಷರ ದೋಷಗಳಿದ್ವು, ಆದರೆ ಮೋದಿಯವರಿಗೆ ನೀಡಿದ ಪ್ರಶಸ್ತಿ ಪತ್ರದಲ್ಲಿ ಯಾವುದೇ ತಪ್ಪಿರಲಿಲ್ಲ ಅಂತ ಸೆಷಲ್ಸ್ ಸರ್ಕಾರ ಹೇಳಿದೆ. ಇನ್ನು ಸ್ನೇಹಿತರೆ, 7 ಸ್ಯಾಂಡ್ಸ್ ಟೂರಿಸಂನವರು ಪುರಿ ಜಗನ್ನಾಥ ಮತ್ತು 2 ಶಕ್ತಿಪೀಠಗಳ ದರ್ಶನಕ್ಕೆ ಒಂದು ಸ್ಪೆಷಲ್ ಟೂರ್ ಆಯೋಜಿಸಿದ್ದಾರೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟ್ ಬುಕ್ ಮಾಡ್ಕೊಳ್ಳಿ. ಇನ್ನು ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ಗೆ ಪೊಲೀಸರು ದೊಡ್ಡ ಆಘಾತ ನೀಡಿದ್ದಾರೆ. ಬಿಷ್ಣೋಯಿ ಗ್ಯಾಂಗ್ನ 2 ಶೂಟರ್ಗಳನ್ನ ಎನ್ಕೌಂಟರ್ನಲ್ಲಿ ಹೊಡೆದಾಕಲಾಗಿದೆ. ಹರಿಯಾಣದ ಬಹದೂರ್ಗಢದಲ್ಲಿ ಈ ಘಟನೆ ನಡೆದಿದೆ. ಇವರನ್ನ ಪರ್ವೇಶ್ ಹಾಗೂ ಹಿಮಾಂಶು ಅಂತ ಗುರುತಿಸಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ದಿಲ್ಲಿ ಸ್ಪೆಷಲ್ ಸೆಲ್ ಹಾಗೂ ಹರಿಯಾಣ ಎಸ್ಟಿಎಫ್ ಇವರನ್ನ ಅಡ್ಡಗಟ್ಟಿತ್ತು. ಈ ವೇಳೆ ದುಷ್ಕರ್ಮಿಗಳು ಮೊದಲು ಗುಂಡಿನ ದಾಳಿ ಮಾಡಿದ್ರು. ಆಗ ಪೊಲೀಸರು ಕೂಡ ಪ್ರತಿ ದಾಳಿ ನಡೆಸಿದ್ದಾರೆ. ಗುಂಡೇಟಿನಿಂದ ಗಾಯಗೊಂಡ 2ರನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆದರೆ ಅಷ್ಟರಲ್ಲೇ ಸಾವನ್ನಪ್ಪಿದ್ದಾರೆ. ಜೂನ್ 11ರಂದು ಹನ್ಸಿಯಲ್ಲಿ ನಡೆದ ಜಿಮ್ ಮಾಲೀಕ ಕಪಿಲ್ ಹತ್ಯೆ ಕೇಸ್ನಲ್ಲಿ ಇವರು ಭಾಗಿಯಾಗಿದ್ರು. ಅಲ್ಲದೆ ದಿಲ್ಲಿಯ ಮತ್ತೊಂದು ಕೇಸ್ನಲ್ಲೂ ಬೇಕಾಗಿದ್ರು. ಇವರಿಬ್ಬರ ತಲೆಗೆ ತಲಾ 1 ಲಕ್ಷ ಬಹುಮಾನವಿತ್ತು. ಇವರು ಬಿಷ್ಣೋಯಿ ಮಾತ್ರವಲ್ಲದೆ
ಹ್ಯಾರಿ ಬಾಕ್ಸರ್ ಗ್ಯಾಂಗ್ನಲ್ಲೂ ಶೂಟರ್ಗಳಾಗಿದ್ರು. ಇನ್ನು ಈ ಆಪರೇಷನ್ ವೇಳೆ ದಿಲ್ಲಿ ಪೊಲೀಸ್ ಸ್ಪೆಷಲ್ ಸೆಲ್ನ ಕಾನ್ಸ್ಟೇಬಲ್ ಅಂಕಿತ್ ಅವರ ಕಾಲಿಗೆ ಗುಂಡೇಟಿನಿಂದ ಗಾಯ ಆಗಿದೆ. ಇನ್ನು ಎಲ್ಲಿನೋ ಆತಂಕದ ನಡುವೆನೂ ದೇಶದ ಹಲವು ಭಾಗಗಳಲ್ಲಿ ಭಾರೀ ಮಳೆಯಾಗ್ತಿದೆ. ಈಗ ಹೊಸದಾಗಿ ಸೋಮವಾರದಿಂದ ದೇಶದ ಹಲವು ಕಡೆ ಮತ್ತೆ ಭಾರೀ ಮಳೆ ಸುರಿಯಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಗುಜರಾತ್, ಗೋವಾ ಮತ್ತು ಮಧ್ಯ ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರ ಇರಲಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವ ಅಪಾಯ ಇದೆ ಅಂತ ಎಚ್ಚರಿಕೆ ಕೊಡಲಾಗಿದೆ. ಜೊತೆಗೆ ಹಿಮಾಚಲ ಪ್ರದೇಶ, ಕೇರಳ, ಮಧ್ಯಪ್ರದೇಶ, ಒಡಿಶಾ, ದಿಲ್ಲಿ, ಹರಿಯಾಣ, ಪಂಜಾಬ್, ಅಸ್ಸಾಂ, ಬಿಹಾರ, ಪಶ್ಚಿಮ ಬಂಗಾಳ ಸೇರಿ ಈಶಾನ್ಯ ರಾಜ್ಯಗಳಿಗೂ ಮಳೆ ಅಲರ್ಟ್ ನೀಡಲಾಗಿದೆ. ಇತ್ತ ತೆಲಂಗಾಣ, ಆಂಧ್ರ, ಜಮ್ಮು ಕಾಶ್ಮೀರದಲ್ಲಿ ಗುಡುಗು ಸಿಡಿಲು ಸಹಿತ ಮಳೆಯಾಗಲಿದೆ ಅಂತ ಐಎಂಡಿ ಎಚ್ಚರಿಕೆ ಕೊಟ್ಟಿದೆ. ಇನ್ನೊಂದು ಕಡೆ ದೇಶದ ಆರ್ಥಿಕ ರಾಜಧಾನಿ ಮುಂಬೈನಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆ ಸುರಿತಿದೆ. ಹೀಗಾಗಿ ಭಾನುವಾರ ಮುಂಬೈಗೆ ಬರ್ತಿದ್ದ ಬರೋಬ್ಬರಿ 13 ವಿಮಾನಗಳನ್ನು ಡೈವರ್ಟ್ ಮಾಡಲಾಗಿತ್ತು. ಕಳೆದ 24 ಗಂಟೆಯಲ್ಲಿ ಮುಂಬೈನಲ್ಲಿ 200 ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯಾಗಿದೆ. ಕೆಲವು ಕಡೆ 300 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ದಾಖಲಾಗಿದೆ. ಹೀಗಾಗಿ ಹವಾಮಾನ ಇಲಾಖೆ ಈಗ ಮುಂಬೈಗೆ ಮತ್ತೆ ರೆಡ್ ಅಲರ್ಟ್ ಘೋಷಿಸಿದೆ. ಅಗತ್ಯ ಇದ್ರೆ ಮಾತ್ರ ಮನೆಯಿಂದ ಹೊರಬನ್ನಿ ಅಂತ ಮುಂಬೈ ಆಡಳಿತ ಸೂಚನೆ ಕೊಟ್ಟಿದೆ. ಇದೇ ಮಹಾರಾಷ್ಟ್ರದ ಮಾಥೆರಾನ್ ಹಿಲ್ ಸ್ಟೇಷನ್ನಲ್ಲಿ ಕಳೆದ 24 ಗಂಟೆಯಲ್ಲಿ 400 ಮಿಲಿಮೀಟರ್ಗೂ ಅಧಿಕ ಮಳೆಯಾಗಿದೆ. ಇತ್ತ ದಿಲ್ಲಿಲೂ ಬಿರುಗಾಳಿ ಸಹಿತ ಭಾರೀ ಮಳೆ ಸುರಿತಿದೆ. ಹೀಗಾಗಿ ದಿಲ್ಲಿಗೆ ಬರ್ತಿದ್ದ 15 ವಿಮಾನಗಳನ್ನು ಬೇರೆ ಏರ್ಪೋರ್ಟ್ಗಳಿಗೆ ಡೈವರ್ಟ್ ಮಾಡಲಾಗಿತ್ತು. ಇನ್ನು ರಾಜ್ಯದ ಕಡೆ ಬಂದ್ರೆ ಕಳೆದ 24 ಗಂಟೆಗಳಲ್ಲಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನಿಲಾವಡೆ ಅನ್ನೋ ಕಡೆ ಅತಿ ಹೆಚ್ಚು ಅಂದ್ರೆ 195.5 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 5 ದಿನಗಳ ಕಾಲ ರಾಜ್ಯದ ಕರಾವಳಿ, ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇನ್ನು ಚೆನ್ನಾಗಿ ಮಳೆಯಾಗ್ತಿರೋ ಕಾರಣ ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಬಳಿ ಇರೋ ತುಂಗಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈ ಮೂಲಕ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದಲ್ಲೇ ಮೊದಲು ಭರ್ತಿಯಾದ ಡ್ಯಾಂ ಅನ್ನೋ ಹೆಗ್ಗಳಿಕೆಗೆ ತುಂಗಾ ಜಲಾಶಯ ಪಾತ್ರವಾಗಿದೆ. ಇನ್ನು ರಾಜ್ಯದಲ್ಲಿ ನಡೆಯುತ್ತಿರೋ ಎಸ್ಐಆರ್ ಅಂದ್ರೆ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ನಿಯಮ ಉಲ್ಲಂಘಿಸಿ ನಕಲಿ ಮತದಾರರನ್ನ ಸೇರಿಸಲಾಗುತ್ತಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಈ ಸಂಬಂಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದ ನಿಯೋಗ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ. ಬಿಎಲ್ಒಗಳು ಮನೆ ಮನೆಗೆ ಹೋಗಿ ಮಾಹಿತಿ ಸಂಗ್ರಹಿಸೋ ಬದಲು ಮಸೀದಿಗಳಲ್ಲಿ ಕೂತು ಕೆಲಸ ಮಾಡ್ತಿದ್ದಾರೆ. ಬಾಂಗ್ಲಾ ಪ್ರಜೆಗಳನ್ನ ಮತಪಟ್ಟಿಗೆ ಸೇರಿಸಲಾಗ್ತಿದೆ. ಈ ಅಕ್ರಮದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿದೆ ಅಂತ ಬಿಜೆಪಿ ನಾಯಕರು ಗಂಭೀರ ಆರೋಪ ಮಾಡಿದ್ದಾರೆ. ಈ ನಡುವೆ ನೆಲಮಂಗಲದಲ್ಲಿ ಬಿಎಲ್ಒಗಳು ಮನೆಗೆ ಹೋಗೋ ಬದಲು ಮಸೀದಿಯೊಂದರಲ್ಲಿ ಜನರನ್ನ ಕರೆಸಿ ಎಸ್ಐಆರ್ ಪತ್ರ ವಿತರಿಸಿರೋದು ಕಂಡುಬಂದಿದೆ. ಇನ್ನೊಂದೆಡೆ ಇದೇ ಎಸ್ಐಆರ್ ಕೆಲಸ ಮಾಡ್ತಿದ್ದ 2 ಅಧಿಕಾರಿಗಳು ಮೃತಪಟ್ಟಿದ್ದಾರೆ. ತುಮಕೂರಿನಲ್ಲಿ ಕರ್ತವ್ಯಕ್ಕೆ ತೆರಳುತ್ತಿದ್ದ ಗ್ರಾಮ ಆಡಳಿತಾಧಿಕಾರಿ ಭುವನ ಅನ್ನೋರು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಮೇಲಾಧಿಕಾರಿಗಳ ಕೆಲಸದ ಒತ್ತಡವೇ ಈ ಸಾವಿಗೆ ನೇರ ಕಾರಣ ಅಂತ ಆರೋಪಿಸಿ ಕಂದಾಯ ಇಲಾಖೆ ಸಿಬ್ಬಂದಿ ತುಮಕೂರು ಡಿಸಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಧ್ಯಪ್ರವೇಶದ ಬಳಿಕ ಡಿಸಿ ಕಚೇರಿ ಎದುರೇ ಮೃತದೇಹದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಅತ್ತ ಬೀದರ್ನ ಅಮಲಾಪುರದಲ್ಲೂ ಎಸ್ಐಆರ್ ಸರ್ವೆ ಮಾಡ್ತಿದ್ದ ಬಿಎಲ್ಒ ಸುನಿಲ್ ಅನ್ನೋರು ತೀವ್ರ ಎದೆನೋವಿನಿಂದ ಕುಸಿದು ಬಿದ್ದು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಅತ್ತ ಇದೇ ಎಸ್ಐಆರ್ ಪ್ರಕ್ರಿಯೆ ವೇಳೆ ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಪಾರ್ವತಿ ಅನ್ನೋ ಶಿಕ್ಷಕಿಯೊಬ್ಬರು ಅಸ್ವಸ್ಥಗೊಂಡು ಕುಸಿದು ಬಿದ್ದಿದ್ದಾರೆ. ಸದ್ಯ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಗಿದೆ. ಇನ್ನು ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರವನ್ನ ಕೆಡವೋಕೆ ಯತ್ನಿಸಿದ ಆರೋಪದ ಕೇಸ್ನಲ್ಲಿ ಹೊಸ ಬೆಳವಣಿಗೆ ಆಗಿದೆ. ಈ ಕೇಸ್ನ ರೂವಾರಿ ಎನ್ನಲಾದ ಡಿಎಂಕೆ ಮಾಜಿ ಸಚಿವ ಸೆಂಥಿಲ್ ಬಾಲಾಜಿ ಹಾಗೂ ಅವರ ಸಹೋದರ ಅಶೋಕ್ ಕುಮಾರ್ ವಿರುದ್ಧ ಪೊಲೀಸರು ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ದಾರೆ. ಲುಕ್ಔಟ್ ನೋಟಿಸ್ ಅಂದ್ರೆ ಆರೋಪಿ ದೇಶ ಬಿಟ್ಟು ಪರಾರಿಯಾಗದಂತೆ ತಡೆಯೋಕೆ ಏರ್ಪೋರ್ಟ್, ಬಂದರುಗಳು ಸೇರಿ ಎಲ್ಲಾ ಗಡಿಭಾಗಗಳ ಅಧಿಕಾರಿಗಳಿಗೆ ಕಳಿಸೋ ಮೆಸೇಜ್. ಇದರ ಬೆನ್ನಲ್ಲೇ ಬಾಲಾಜಿ ಸಹೋದರ ಅಶೋಕ್ ಜಾಮೀನಿಗೆ ಮೊರೆ ಹೋಗಿದ್ದಾರೆ. ಇನ್ನು ಪರಾರಿಯಾದವರಿಗಾಗಿ ಬೆಂಗಳೂರು ಸೇರಿ ಹಲವೆಡೆ ಶೋಧ ನಡೀತಾ ಇದೆ. ಆದರೆ ಇದೊಂದು ದ್ವೇಷದ ರಾಜಕಾರಣ. ಖುದ್ದು ಸಿಎಂ ವಿಜಯ್ ಅವರೇ ಅಧಿಕಾರ ದುರ್ಬಳಕೆ ಮಾಡ್ತಿದ್ದಾರೆ ಅಂತ ಡಿಎಂಕೆ ನಾಯಕರು ತಮಿಳುನಾಡು ಗವರ್ನರ್ಗೆ ದೂರು ಕೊಟ್ಟಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ತಾಳ್ಮೆ ಕಳ್ಕೊಂಡಿದ್ದಾರೆ. ನಾನು ಇನ್ನೂ ಸತ್ತಿಲ್ಲ, ನಮ್ಮ ಕಾರ್ಯಕರ್ತರು ಸತ್ತಿಲ್ಲ ಅಂತ ಬಂಡಾಯವೆದ್ದಿರೋ ನಾಯಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಜೂನ್ 17ರ ಬಳಿಕ ಇದೇ ಮೊದಲ ಬಾರಿಗೆ ಫೇಸ್ಬುಕ್ ಲೈವ್ ಬಂದಿದ್ದ ಮಮತಾ ಬ್ಯಾನರ್ಜಿ
ಕೆಲವರು ಪಕ್ಷ ಬಿಡ್ಬೋದು, ಆದ್ರೆ ಕೆಲವರು ಅದನ್ನ ರಕ್ಷಿಸ್ತಾರೆ. ನೀವು ನನ್ನ ಪಕ್ಷದ ಚಿಹ್ನೆಯನ್ನ ಕಸಿದುಕೊಂಡ್ರೂ ನಾನು ತಲೆ ಕೆಡಿಸಿಕೊಳ್ಳಲ್ಲ. ಆ ಚಿಹ್ನೆಯನ್ನ ಕೊರಳಿಗೆ ಹಾಕೊಂಡು ಜನರ ಬಳಿ ಹೋಗ್ತೀನಿ. ಆಗ ನನ್ನನ್ನ ತಡಿತೀರಾ? ತಡಿಬೇಕಾದ್ರೆ ನನ್ನನ್ನ ಸಾಯಿಸಲೇಬೇಕು ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಇನ್ನು ಶನಿವಾರವಷ್ಟೇ ಬಂಗಾಳದ ಟಿಎಂಸಿ ರಾಜ್ಯಾಧ್ಯಕ್ಷೆ ಸ್ಥಾನಕ್ಕೆ ಚಂದ್ರಿಮಾ ಭಟ್ಟಾಚಾರ್ಯ ರಾಜೀನಾಮೆ ನೀಡಿದ್ರು. ಈಗ ಆ ಜವಾಬ್ದಾರಿಯನ್ನ ಕೂಡ ಮಮತಾ ತಾವೇ ತಗೊಂಡಿದ್ದಾರೆ. ಟಿಎಂಸಿಯ ಪಶ್ಚಿಮ ಬಂಗಾಳ ಘಟಕದ ಅಧ್ಯಕ್ಷರಾಗಿದ್ದಾರೆ. ಇತ್ತ ಟೆಕ್ ದೈತ್ಯ ಮೆಟಾಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ. ಇನ್ಸ್ಟಾಗ್ರಾಂನಲ್ಲಿ ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಿಸಿದ ಆಕ್ಷೇಪಾರ್ಹ ಜಾಹೀರಾತುಗಳ ಬಗ್ಗೆ ನೋಟಿಸ್ ನೀಡಿದೆ. ಇಂಥ ಎಲ್ಲಾ ಜಾಹೀರಾತು ಮತ್ತು ಕಂಟೆಂಟ್ಗಳನ್ನು ತಕ್ಷಣವೇ ಡಿಲೀಟ್ ಮಾಡಿ ಅಂತ ಸರ್ಕಾರ ಹೇಳಿದೆ. ಜೊತೆಗೆ ಈ ಬಗ್ಗೆ 7 ದಿನದೊಳಗೆ ಸಂಪೂರ್ಣ ವಿವರಣೆ ಕೊಡಿ ಅಂತ ಮೆಟಾಗೆ ಕೇಂದ್ರ ಐಟಿ ಸಚಿವಾಲಯ ಕೇಳಿದೆ. ಅಂದಾಗೆ ಇತ್ತೀಚೆಗೆ ಬಿಬಿಸಿ ಚಾನೆಲ್ ಒಂದು ಇನ್ವೆಸ್ಟಿಗೇಷನ್ ನಡೆಸಿತ್ತು. ಇನ್ಸ್ಟಾಗ್ರಾಂನಲ್ಲಿ ಇಂತಹ ಆಕ್ಷೇಪಾರ್ಹ ಜಾಹೀರಾತುಗಳನ್ನು ಪತ್ತೆ ಹಚ್ಚೋಕೆ ನಕಲಿ ಅಕೌಂಟ್ ಕ್ರಿಯೇಟ್ ಮಾಡಿತ್ತು. ಅದರಲ್ಲಿ ಕೇವಲ 1 ವಾರದಲ್ಲೇ ಅಶ್ಲೀಲ ಕಂಟೆಂಟ್ನ ಜಾಹೀರಾತುಗಳು ಬರೋಕೆ ಶುರುವಾಗಿದ್ವು. ಈ ಅಶ್ಲೀಲ ಜಾಹೀರಾತುಗಳು ನೇರವಾಗಿ ಟೆಲಿಗ್ರಾಮ್ ಆಪ್ಗೆ ಲಿಂಕ್ ಆಗ್ತಿದ್ವು. ಟೆಲಿಗ್ರಾಂನಲ್ಲಿ ಕೇವಲ $99 ಅಶ್ಲೀಲ ವಿಡಿಯೋಗಳನ್ನು ಮಾರಾಟ ಮಾಡಲಾಗ್ತಿತ್ತು ಅನ್ನೋದು ತನಿಖೆಯಲ್ಲಿ ಬಯಲಾಗಿತ್ತು. ಅದರ ಬೆನ್ನಲ್ಲೇ ಸರ್ಕಾರ ಮೆಟಾಗೆ ನೋಟಿಸ್ ಕೊಟ್ಟು ವಿವರಣೆ ಕೇಳಿದೆ. ಇನ್ನು ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಕಳ್ಳತನ ಕೇಸ್ ತನಿಖೆ ವೇಳೆ ಮತ್ತಷ್ಟು ಶಾಕಿಂಗ್ ವಿಚಾರ ಬಯಲಾಗಿದೆ. ರಾಮ ಮಂದಿರ ದೇಣಿಗೆ ಹಣದಿಂದ ಕಳ್ಳರು ಪ್ರತಿದಿನ 6 ರಿಂದ 8 ಲಕ್ಷ ರೂಪಾಯಿ ದೋಚ್ತಿದ್ರು ಅನ್ನೋದು ಯುಪಿಯ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡಿದಾಗ ಗೊತ್ತಾಗಿದೆ. ಅಲ್ಲದೆ ಈ ಕೇಸಿಗೂ ಮುನ್ನ ಬ್ಯಾಂಕ್ಗೆ ಪ್ರತಿದಿನ ಕೇವಲ 16 ರಿಂದ 18 ಲಕ್ಷ ರೂಪಾಯಿ ಜಮೆಯಾಗ್ತಿತ್ತು. ಆದರೆ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಈ ಮೊತ್ತ ಏಕಾಏಕಿ 26 ಲಕ್ಷಕ್ಕೆ ಏರಿಕೆಯಾಗಿದೆ. ಅತ್ತ ದೇಣಿಗೆ ಹಣ ಎಗರಿಸಿದ್ದ ಆರೋಪಿಗಳ ಲೈಫ್ ಸ್ಟೈಲ್ ಕೂಡ ರಾತ್ರೋರಾತ್ರಿ ಬದಲಾಗಿತ್ತು ಅಂತ ವರದಿಯಾಗಿದೆ. ಬರೀ 14 ರಿಂದ 15 ಸಾವಿರ ಸಂಬಳ ತಗೊಳ್ತಿದ್ದವರು ಈಗ ಬಂಗ್ಲೆ ಕಟ್ಟಿ ಐಷಾರಾಮಿ ಕಾರ್ಗಳಲ್ಲಿ ಓಡಾಡ್ತಿದ್ದಾರೆ. ದೇವಸ್ಥಾನದ ಹೊರಗೆ ನೀರು ಮಾಡ್ತಿದ್ದ ಅವಿನಾಶ್ ಅನ್ನೋರು ಈಗ ದೊಡ್ಡ ಮನೆ ಕಟ್ಟಿದ್ದಾರೆ. ಸದ್ಯ ಅವರ ಮಾರುತಿ ಬ್ರೆಜಾ ಕಾರನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಹಾಗೆ ಲವಕುಶ್ ಅನ್ನೋರು ಕೋಟ್ಯಾಂತರ ಬೆಲೆ ಬಾಳೋ ಜಾಗವನ್ನ ಕೇವಲ 8 ಲಕ್ಷಕ್ಕೆ ರಿಜಿಸ್ಟರ್ ಮಾಡಿಸಿದ್ದಾರೆ. ಡ್ರೈವರ್ ಆಗಿದ್ದ ರಾಮಶಂಕರ್ ಯಾದವ್ ದೊಡ್ಡ ಹಾಸ್ಟೆಲ್ ಕಟ್ಟಿದ್ದಾರೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಇನ್ನು ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ ಆರೋಪದಡಿ ಭಟ್ಕಳದ ಮಂಕಿ ಪೊಲೀಸ್ ಠಾಣೆಯ ಪಿಎಸ್ಐ ಅಭಿನಂದನ್ ಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. ಯಲ್ಲಾಪುರ ಮೂಲದ 16 ವರ್ಷದ ಬಾಲಕಿನ ನಂಬಿಸಿ ಭಟ್ಕಳಕ್ಕೆ ಕರೆತಂದು ಲಾಡ್ಜ್ ಒಂದರಲ್ಲಿ ಅತ್ಯಾಚಾರ ಎಸಗಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿತ್ತು. ಪಿಎಸ್ಐ ವಿರುದ್ಧ ಪೋಕ್ಸೋ ಕೇಸ್ ಆಗಿದ್ದು ತನಿಖೆ ನಡೆಯುತ್ತಿದೆ. ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆಗೆ ಮುಂದಾಗಿರೋ ಸರ್ಕಾರದ ನಿರ್ಧಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಈಗ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ದಸರಾ ಮಹೋತ್ಸವದಲ್ಲಿ ಕಂಬಳ ಆಯೋಜನೆ ಬೇಡವೇ ಬೇಡ ಅಂತ ಹೇಳಿದ್ದಾರೆ. ಕಂಬಳ ಅನ್ನೋದು ಕರಾವಳಿಯ ಒಂದು ಆಚರಣೆ, ಅದಕ್ಕೆ ಅದರದೇ ಆದ ನಂಬಿಕೆ ಇದೆ. ಅದನ್ನ ಮೈಸೂರಿಗೆ ತಂದು ಕಮರ್ಷಿಯಲ್ ಮಾಡೋದು ಸರಿಯಲ್ಲ ಅಂತ ಒಡೆಯರ್ ಹೇಳಿದ್ದಾರೆ. ಅಲ್ಲದೆ ಈಗ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ. ಸಿಎಂ ಅವರೇ ಡ್ಯಾಂ ನೀರು ನಂಬೇಡಿ ಅಂತ ರೈತರಿಗೆ ಹೇಳ್ತಿದ್ದಾರೆ. ಇಂಥ ಟೈಮ್ನಲ್ಲಿ ಕಂಬಳಕ್ಕಾಗಿ 8 ಕೋಟಿ ರೂಪಾಯಿ ಖರ್ಚು ಮಾಡೋದು ಎಷ್ಟು ಸರಿ ಅಂತ ಯದುವೀರ್ ಪ್ರಶ್ನೆ ಮಾಡಿದ್ದಾರೆ. ಒಂದ್ ವೇಳೆ ಬರ ಎದುರಾದ್ರೆ ಸರಳ ದಸರಾ ಆಚರಣೆ ಮಾಡ್ಲಿ ಅಂತ ಹೇಳಿದ್ದಾರೆ. ಇದ ಕಲಬುರಗಿಲಿ ಬಸ್ ಡ್ರೈವರ್ ಒಬ್ರು ಮೊಬೈಲ್ ಟಾರ್ಚ್ ಬೆಳಕಲ್ಲಿ ಬಸ್ ಓಡಿಸಿದ ಶಾಕಿಂಗ್ ಘಟನೆ ನಡೆದಿದೆ. ಕಲಬುರಗಿಯಿಂದ ಚಿಂಚೋಳಿಗೆ ಹೋಗ್ತಿದ್ದ ಕೆಕೆಆರ್ಟಿಸಿ ಬಸ್ನಲ್ಲಿ ರಾತ್ರಿ ವೇಳೆ ಏಕಾಏಕಿ ಹೆಡ್ಲೈಟ್ ಆಫ್ ಆಗಿತ್ತು. ಅದರಲ್ಲಿ 8 ರಿಂದ 10 ಪ್ರಯಾಣಿಕರು ಇದ್ರು. ಆದ್ರೆ ಬೇರೆ ದಾರಿ ಇಲ್ಲದೆ ಡ್ರೈವರ್ ಮತ್ತು ಕಂಡಕ್ಟರ್ ಸೇರಿ ಮೊಬೈಲ್ ಟಾರ್ಚ್ ಹಿಡಿದು ಬಸ್ ಓಡಿಸಿದ್ದಾರೆ. ಈ ವಿಡಿಯೋ ಕೂಡ ಈಗ ವೈರಲ್ ಆಗಿದೆ. ಇದು ಈಗ ತೀವ್ರ ಟೀಕೆಗೆ ಗುರಿಯಾಗಿದೆ. ಕಳೆದ 3 ದಿನಗಳಿಂದ ಇದೇ ಕಂಡೀಷನ್ನಲ್ಲಿ ಬಸ್ ಓಡಿಸುತ್ತಿದ್ದಾರೆ ಅಂತ ಪ್ರಯಾಣಿಕರು ಹೇಳಿದ್ದಾರೆ. ಆದ್ರೆ ಕೆಕೆಆರ್ಟಿಸಿ ಬೇರೆ ಸ್ಪಷ್ಟನೆ ಕೊಟ್ಟಿದೆ. ಬಸ್ನ ಹೆಡ್ಲೈಟ್ ವೈರಿಂಗ್ನಲ್ಲಿ ತಾಂತ್ರಿಕ ದೋಷ ಇತ್ತು ಅಂತ ಹೇಳಿದೆ. ಇನ್ನು ಬೆಂಗಳೂರಿನಲ್ಲಿ 2023 ರಿಂದ 26 ನಡುವೆ 19,268 ಮರಗಳನ್ನು ಕಡಿಯಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈ ಮಾಹಿತಿ ಕೊಟ್ಟಿದೆ. ಇವುಗಳಲ್ಲಿ 7,683 ಮರಗಳನ್ನು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಿಗಾಗಿ ತೆರವು ಮಾಡಲಾಗಿದೆ. ಅಂದ್ರೆ ಹೊಸ ಮೆಟ್ರೋ ಲೈನ್, ರಸ್ತೆ ಅಗಲೀಕರಣ, ಫ್ಲೈಓವರ್ನಂತಹ ಅಭಿವೃದ್ಧಿ ಯೋಜನೆಗಳಿಗೆ ಈ ಮರಗಳನ್ನು ಕಡಿಯಲಾಗಿದೆ. ಇನ್ನು ಸುಮಾರು 2,468 ಮರಗಳನ್ನ ಅಪಾಯಕಾರಿ ಪ್ರೈವೇಟ್ ಪ್ರಾಪರ್ಟಿಗಳಿಗೆ ಅಡ್ಡಿ ಮಾಡ್ತಿವೆ ಅಂತ ಹೇಳಿ ಉರುಳಿಸಲಾಗಿದೆ. ಅತ್ತ ಪ್ರೈವೇಟ್ ಪ್ರಾಪರ್ಟಿಗಳನ್ನ ಅಭಿವೃದ್ಧಿಪಡಿಸೋಕೆ ಅಂತ ಹೇಳಿ ಅದರ ಮಾಲೀಕರು ಸುಮಾರು 7,902 ಮರಗಳನ್ನ ಕಟ್ ಮಾಡಿದ್ದಾರೆ. ಈ ರೀತಿ ಕಳೆದ 3 ವರ್ಷಗಳಲ್ಲಿ ಒಟ್ಟು 19,268 ಮರಗಳನ್ನ ನಿರ್ನಾಮ ಮಾಡಲಾಗಿದೆ. ಹಾಗೆ ಇನ್ನು 1,092 ಮರಗಳನ್ನ ಕಡಿಯೋಕೆ ಅನುಮತಿ ಪಡೆದಿದ್ದು ಈ ಕಾರ್ಯವು ಬೇಗ ಶುರುವಾಗುತ್ತೆ ಎನ್ನಲಾಗಿದೆ. ಇತ್ತ 9 ಪ್ರಮುಖ ಖನಿಜ ಬ್ಲಾಕ್ಗಳ ಹರಾಜು ಪ್ರಕ್ರಿಯೆಯನ್ನ ಕೇಂದ್ರ ಸರ್ಕಾರ ರದ್ದು ಮಾಡಿದೆ. ಹೂಡಿಕೆದಾರರಿಂದ ಸರಿಯಾದ ರೆಸ್ಪಾನ್ಸ್ ಬಾರದ ಕಾರಣ ಈ ನಿರ್ಧಾರ ತಗೊಳ್ಳಲಾಗಿದೆ. ದೇಶದಲ್ಲಿ ಖನಿಜ ಉತ್ಪಾದನೆ
ಉತ್ಪಾದನೆ ಹೆಚ್ಚಿಸಿ ಆಮದು ಡಿಪೆಂಡೆನ್ಸಿ ಕಮ್ಮಿ ಮಾಡೋದು ಸರ್ಕಾರದ ಉದ್ದೇಶವಾಗಿತ್ತು. ಆದ್ರೆ ಯಾರೂ ಮುಂದೆ ಬಂದಿಲ್ಲ. ಅಂದಹಾಗೆ ಈ ಬ್ಲಾಕ್ಗಳಲ್ಲಿ ಲಿಥಿಯಂ, ಟಂಗ್ಸ್ಟನ್, ಟೈಟೇನಿಯಂ, ವೆನೇಡಿಯಂ, ಗ್ಲೋಕನೈಟ್ ಹಾಗೂ ಗ್ರಾಫೈಟ್ ನಂತ ಖನಿಜಗಳಿದ್ವು. ಇನ್ನು ಜನಸುರಾಜ್ ಪಾರ್ಟಿ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಇದೇ ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದಾರೆ. ಬಿಹಾರದ ಬಾಂಕಿಪುರ ವಿಧಾನಸಭಾ ಉಪಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಪ್ರಶಾಂತ್ ಕಿಶೋರ್ ಘೋಷಿಸಿದ್ದಾರೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ರಾಜ್ಯಸಭೆಗೆ ಆಯ್ಕೆಯಾದ ಹಿನ್ನೆಲೆ ಬಾಂಕಿಪುರ ಕ್ಷೇತ್ರ ತೆರವಾಗಿದೆ. ಹೀಗಾಗಿ ಈ ಜಾಗಕ್ಕೆ ಎಲೆಕ್ಷನ್ ನಡೆಯಲಿದೆ. ಬಾಂಕಿಪುರದ ಜನ ಬಿಹಾರದಲ್ಲೇ ಅತಿ ಹೆಚ್ಚು ವಿದ್ಯಾವಂತರು. ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ವೋಟ್ ಹಾಕಿದ್ರೆ ನಾನು ಗೆದ್ದು ಉಳಿದ 242 ಶಾಸಕರಿಗಿಂತ ಹೆಚ್ಚು ಕೆಲಸ ಮಾಡ್ತೀನಿ ಅಂತ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ. ಅಂದಾಗೆ 1990ರಿಂದಲೂ ಇದು ಬಿಜೆಪಿಯ ಭದ್ರಕೋಟೆ. ಜುಲೈ 30ರಂದು ಇಲ್ಲಿ ವೋಟಿಂಗ್ ನಡೆಯಲಿದೆ. ಆಗಸ್ಟ್ 3ಕ್ಕೆ ರಿಸಲ್ಟ್ ಹೊರಬೀಳಲಿದೆ. ಇನ್ನು ಬಾಲಿವುಡ್ ನಟ 61 ವರ್ಷದ ಅಮೀರ್ ಖಾನ್ ಮೂರನೇ ಮದುವೆ ಆಗಿದ್ದಾರೆ. ತಮ್ಮ ಲಾಂಗ್ ಟೈಮ್ ಪಾರ್ಟ್ನರ್ 47 ವರ್ಷದ ಉದ್ಯಮಿ ಗೌರಿ ಸ್ಪ್ರಾಟ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇದಕ್ಕೂ ಮುನ್ನ ಅಮೀರ್ 1986ರಲ್ಲಿ ರೀನಾ ದತ್ತಾ ಹಾಗೂ 2005ರಲ್ಲಿ ಕಿರಣ್ ರಾವ್ ಅವರನ್ನ ಮದುವೆಯಾಗಿ ಆಮೇಲೆ ವಿಚ್ಛೇದನ ಪಡ್ಕೊಂಡಿದ್ರು. ಅವರಿಬ್ರು ಹಿಂದೂಗಳೇ. ಈಗಲೂ ಹಿಂದೂ ಸಮುದಾಯದ ಗೌರಿ ಅವರನ್ನ ಮದುವೆ ಆಗಿದ್ದಾರೆ. ಮುಂಬೈ ನಿವಾಸದಲ್ಲಿ 2 ಕುಟುಂಬಗಳ ಆಪ್ತರ ಸಮ್ಮುಖದಲ್ಲಿ ಈ ಮದುವೆ ನಡೆದಿದೆ. ವಿಶೇಷ ಅಂದ್ರೆ ಅಮೀರ್ ಖಾನ್ ರ ಮೊದಲ 2 ಮದುವೆಯ 3 ಮಕ್ಕಳು ಹಾಗೂ ಗೌರಿ ಅವರ ಮಗ ಕೂಡ ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ರು. ಇನ್ನು ಹಾರ್ಮುಜ್ ಬಳಿಕ ಇರಾನ್ ಕೆಂಪು ಸಮುದ್ರದಲ್ಲೂ ಆಟ ಕಟ್ಟಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ಈಗ ಕೆಂಪು ಸಮುದ್ರದಲ್ಲಿ ಯೆಮೆನ್ ಕರಾವಳಿ ಹತ್ರ ಕಾರ್ಗೋ ಹಡಗಿನ ಮೇಲೆ ದಾಳಿಯಾಗಿದೆ. ಯೆಮೆನ್ನ ಹೊಡೈಡಾ ನಗರದಿಂದ 30 ನಾಟಿಕಲ್ ಮೈಲಿ ದೂರದಲ್ಲಿ ಈ ಘಟನೆ ನಡೆದಿದೆ. ಬ್ರಿಟನ್ನ ಮಾರಿಟೈಮ್ ಟ್ರೇಡ್ ಆರ್ಗನೈಸೇಷನ್ ಈ ಮಾಹಿತಿ ನೀಡಿದೆ. ಸದ್ಯ ಹಡಗಿಗೆ ಎಷ್ಟು ಹಾನಿಯಾಗಿದೆ ಅನ್ನೋ ಬಗ್ಗೆ ಇನ್ನೂ ನಿಖರ ಮಾಹಿತಿ ಸಿಕ್ಕಿಲ್ಲ. ಈ ಬಗ್ಗೆ ತನಿಖೆ ನಡೆಯುತ್ತಿದೆ. ಅಲ್ಲದೆ ಈ ದಾಳಿಯ ಹೊಣೆಯನ್ನ ಇದುವರೆಗೂ ಯಾರೂ ಹೊತ್ಕೊಂಡಿಲ್ಲ. ಆದ್ರೆ ಇರಾನ್ ಬೆಂಬಲಿತ ಯೆಮೆನ್ನ ಹೌತಿಗಳೇ ಈ ದಾಳಿ ಮಾಡಿರ್ಬೋದು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಯಾಕಂದ್ರೆ ದಾಳಿ ನಡೆದ ಈ ಜಾಗ ಹೌತಿಗಳ ಕಂಟ್ರೋಲ್ನಲ್ಲಿದೆ. ಇತ್ತೀಚೆಗಷ್ಟೇ ಹಡಗುಗಳ ಮೇಲೆ ಮತ್ತೆ ದಾಳಿ ಮಾಡೋದಾಗಿ ಹೌತಿಗಳು ಬೆದರಿಕೆ ಹಾಕಿದ್ರು. ಇನ್ನು ಗ್ಲೋಬಲ್ ಪಾಸ್ಪೋರ್ಟ್ ಇಂಡೆಕ್ಸ್ 2026ರ ಲಿಸ್ಟ್ನಲ್ಲಿ ಭಾರತದ ಪಾಸ್ಪೋರ್ಟ್ ಸ್ಥಾನ ಕೆಳಗೆ ಕುಸಿದಿದೆ. 125ನೇ ಸ್ಥಾನಕ್ಕೆ ಇಳಿದಿದೆ. 2021ರಿಂದ 2023ರವರೆಗೆ ಭಾರತದ ಪಾಸ್ಪೋರ್ಟ್ 127ನೇ ಸ್ಥಾನದಲ್ಲಿತ್ತು. 2025ರಲ್ಲಿ ಇಂಪ್ರೂವ್ ಆಗಿ 124ನೇ ಸ್ಥಾನಕ್ಕೆ ಏರಿತ್ತು. ಈಗ 1 ಸ್ಥಾನ ಕುಸಿದಿದೆ. ಒಂದು ದೇಶದ ಪಾಸ್ಪೋರ್ಟ್ ಹೋಲ್ಡರ್ ಜಗತ್ತನ್ನ ಸುತ್ತೋಕೆ ಎಷ್ಟು ಸ್ವಾತಂತ್ರ್ಯ ಹೊಂದಿದ್ದಾರೆ ಅನ್ನೋ ಆಧಾರದ ಮೇಲೆ ಈ ಲಿಸ್ಟ್ ರೆಡಿ ಮಾಡಲಾಗುತ್ತೆ. ಅಂದ್ರೆ ವೀಸಾ ಫ್ರೀ ಆಕ್ಸೆಸ್, ವೀಸಾ ಆನ್ ಅರೈವಲ್ ಆಕ್ಸೆಸ್, ಟ್ಯಾಕ್ಸೇಷನ್, ಜಾಗತಿಕವಾಗಿ ಒಂದು ದೇಶದ ಪಾಸ್ಪೋರ್ಟ್ ಮೇಲೆ ಎಷ್ಟು ನಂಬಿಕೆ ಇದೆ, ವೈಯಕ್ತಿಕ ಸ್ವಾತಂತ್ರ್ಯ ಎಲ್ಲವನ್ನ ಪರಿಗಣಿಸಲಾಗುತ್ತೆ. ಇಲ್ಲಿ ಭಾರತದ ಪಾಸ್ಪೋರ್ಟ್ ಹೋಲ್ಡರ್ಸ್ಗೆ ಕೇವಲ 26 ದೇಶಗಳಿಗೆ ಮಾತ್ರ ಫ್ರೀ ವೀಸಾ ಆಕ್ಸೆಸ್ ಇರೋದ್ರಿಂದ ಸ್ಥಾನದಲ್ಲಿ ಕುಸಿತ ಆಗಿದೆ. ನಮೀಬಿಯಾ, ಫಿಲಿಪೈನ್ಸ್, ಮೊರೊಕ್ಕೊ, ಉಜ್ಬೇಕಿಸ್ತಾನ್ ದೇಶಗಳ ಪಾಸ್ಪೋರ್ಟ್ಗಿಂತ ಭಾರತ ಹಿಂದಿಕ್ಕಿದೆ. ಇನ್ನು ಚೀನಾ 104ನೇ ಸ್ಥಾನದಲ್ಲಿದೆ. ಬಾಂಗ್ಲಾ 166, ಪಾಕಿಸ್ತಾನ 188 ಮತ್ತು ನೇಪಾಳ 164ನೇ ಸ್ಥಾನದಲ್ಲಿದೆ. ಟಾಪ್ 10 ಸ್ಥಾನದಲ್ಲಿ ಬರೀ ಯುರೋಪ್ ದೇಶಗಳು ಡಾಮಿನೇಟ್ ಮಾಡ್ತಿವೆ. ಸ್ವೀಡನ್ ಮೊದಲನೇ ಸ್ಥಾನದಲ್ಲಿದ್ರೆ ಸ್ವಿಟ್ಜರ್ಲ್ಯಾಂಡ್ 2ನೇ ಮತ್ತು ಫಿನ್ಲ್ಯಾಂಡ್ 3ನೇ ಸ್ಥಾನದಲ್ಲಿದೆ. ಇನ್ನು ಬ್ಯಾಂಕ್ ಸಾಲದ ಹಣ ದುರ್ಬಳಕೆ ಕೇಸ್ನಲ್ಲಿ ರಿಲಯನ್ಸ್ ಕ್ಯಾಪಿಟಲ್ನ ಮಾಜಿ ಸಿಎಫ್ಒ ಅಮಿತ್ ಬಾಪ್ನಾರನ್ನ ಸಿಬಿಐ ಅಧಿಕಾರಿಗಳು ಬಂಧಿಸಿದ್ದಾರೆ. ಅಮಿತ್ ಬಾಪ್ನಾ 2014ರಿಂದ 2019ರವರೆಗೆ ರಿಲಯನ್ಸ್ ಕ್ಯಾಪಿಟಲ್ನ ಸಿಎಫ್ಒ ಆಗಿದ್ರು. ಈ ವೇಳೆ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿಂದ ದೊಡ್ಡ ಮೊತ್ತದ ಸಾಲ ಪಡೆಯಲಾಗಿತ್ತು. ಆದರೆ ಆರ್ಬಿಐ ನಿಯಮಗಳನ್ನು ಉಲ್ಲಂಘಿಸಿ ಈ ಹಣವನ್ನ ರಿಲಯನ್ಸ್ ಎಡಿಎ ಗ್ರೂಪ್ನ ಬೇರೆ ಕಂಪನಿಗಳಿಗೆ ಅಕ್ರಮವಾಗಿ ವರ್ಗಾಯಿಸಿದ್ರು ಅನ್ನೋ ಆರೋಪ ಇದೆ. ಇದರಿಂದ ಬ್ಯಾಂಕ್ಗಳಿಗೆ ಭಾರಿ ನಷ್ಟ ಉಂಟಾಗಿದೆ. ಅಂದಹಾಗೆ ಅಮಿತ್ ಬಾಪ್ನಾ ಈಗಾಗಲೇ ದಿಲ್ಲಿಯ ತಿಹಾರ್ ಜೈಲಿನಲ್ಲಿದ್ರು. ಇಡಿ ತನಿಖೆ ನಡೆಸ್ತಿರೋ ಬೇರೊಂದು ಕೇಸ್ನಲ್ಲಿ ಅವರನ್ನ ಬಂಧಿಸಲಾಗಿತ್ತು. ಆದ್ರೀಗ ಪ್ರೊಡಕ್ಷನ್ ವಾರೆಂಟ್ ಮೂಲಕ ಸಿಬಿಐ ಅವರನ್ನ ಮುಂಬೈ ಕೋರ್ಟ್ಗೆ ಹಾಜರುಪಡಿಸಿದೆ. ಒಂದು ಕೇಸ್ನಲ್ಲಿ ಜೈಲಲ್ಲಿರೋ ವ್ಯಕ್ತಿನ ಮತ್ತೊಂದು ಕೇಸ್ನ ವಿಚಾರಣೆಗೆ ಕೋರ್ಟ್ಗೆ ಹಾಜರುಪಡಿಸೋದು ಜೊತೆಗೆ ಹೆಚ್ಚಿನ ವಿಚಾರಣೆಗಾಗಿ 4 ದಿನಗಳ ಕಾಲ ತನ್ನ ಕಸ್ಟಡಿಗೆ ಪಡ್ಕೊಂಡಿದೆ. ಸದ್ಯ ಬ್ಯಾಂಕ್ಗಳು ಹಾಗೂ ಎಲ್ಐಸಿ ನೀಡಿರೋ ದೂರಿನ ಮೇರೆಗೆ ಸಿಬಿಐ ತನಿಖೆ ಚುರುಕುಗೊಳಿಸಿದೆ. ರಿಲಯನ್ಸ್ ಗ್ರೂಪ್ ಕಂಪನಿಗಳ ವಿರುದ್ಧ ಒಟ್ಟು 7 ಎಫ್ಐಆರ್ ದಾಖಲಿಸಿಕೊಂಡಿದೆ. ವಿಶೇಷ ಅಂದ್ರೆ ಈ ಎಲ್ಲಾ ಪ್ರಕರಣಗಳ ತನಿಖೆಯ ಉಸ್ತುವಾರಿಯನ್ನ ಖುದ್ದು ಸುಪ್ರೀಂ ಕೋರ್ಟ್ ವಹಿಸಿಕೊಂಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗಬಹುದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ, ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.